ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೈಪ್ ಕೊಡಿ, ನನಗೆ ಹೀಗೆ ಪ್ರೋತ್ಸಾಹ ಕೊಡಿ. ನಿಮ್ಮ ಮನೆ ಲಕ್ಷ್ಮಿ ಅಂತ ನನ್ನನ್ನು ಟ್ರೀಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅದೇ ಅತ್ತೆ, ಅನ್ನ ಸಾರು ಮಾಡೀನಿ. ರೊಟ್ಟಿ ಮಾಡಿನ ಅತ್ತೆ. ಯಾಕೆ ರೊಟ್ಟಿ ಮಾಡಕತ್ರ ವಾಂತಿ ಬಂದಂಗೆ ಆಗತೈತೆ ಅತ್ತೆ, ಅದಕ್ಕೆ ಸ್ವಲ್ಪ ಸುಸ್ತೊಂದಾಗೈತೆ. ರೊಟ್ಟಿ ಬಡಿ ನನ್ನ ತಮ್ಮಗೆ ರೊಟ್ಟಿ, ಆಮೇಲೆ ಫಿಶ್ನ ಪಲ್ಯ ಮಾಡು. ಬಿಡ, ಯಾಕೆ ಹುಡುಗಿಗೆ ಕಾಡಿಸ್ತಿ? ಅದು ಪಾಪ ಮೂರರಾಗೈತಿ, ಈಗ ವಾಂತಿ ಅದು ಬಾಂಕಿ ಅದು ಹತ್ತಿರ್ತೈತಿ. ಏನಿನ್ನು ನೋಡಕ್ಕೆ ಎಷ್ಟು ತೆಳಗಯ್ಯ. ನೀವು ಸುಮ್ ಕುಂದಿರ್ತೀರೇನೋ ಒಂದಿಟ್ಟು, ಹೋಗ ಮಾಡ್ಕೊಂಡು ಬರೋಗ, ಮಾಡೋಗ. ಎದಕ್ಕೆ ನಿಂತಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂತ? ಸರಿ ಅತ್ತ, ನೀವೇನು ಹೇಳ್ತೀರ ಅದನ್ನ ಮಾಡ್ತೀನಿ. ಏನಾರ ಮಾಡ್ಕೊಂತ ಹಾಳಾಗಿ ಹೋಗ್ರಿ, ಒಟ್ಟು ನಿಮಗೆ ಬುದ್ಧಿ ಯಾವಾಗ ಬರುತ್ತೋ ಏನೋ. ನೀವೆಲ್ಲ ಹೊಂಟ್ರಿ ಈಗ? ಅಯ್ಯೋ, ಕುಡಿಯಕ್ಕೆ ಹೋಗ್ಬೇಕಂದ್ರೆ ಇದೊಂದು ಸಿಕ್ಕಾಕೊಂತು. ಏನಾರ ಇವತ್ತು ಕುಡಿದು ಗಿಡುದು ಬಂದ್ರೆ ಅಂದ್ರೆ ನಿಮ್ಮ ಮೂಲೆಗೆ ಹಾಕಿ ಜಜ್ತೀನಿ ಮತ್ತೆ. ಇಲ್ಲ ಬರಂಗಿಲ್ಲ ಹಂಗ. ಕುಡಿಯೋದ ಇಲ್ಲ. ನಾ ಯಾವತ್ತಾರು ಕುಡಿತೀನಿ ಸಾಯಂಕಾಲ, ಏನಿದ್ರು ರಾತ್ರಿ ಎತ್ತವ್ವ. ನನಗೆ ಗೊತ್ತೈತಲ್ಲ, ಸುಮ್ ಕುಂದ್ರಿ ಇಲ್ಲೇ. ಅಯ್ಯ ಅಕ್ಕ ನಿನ್ ಜೋಡಿ ಮಾತಾಡೋದಿತ್ತು. ಏನು ಹೇಳು? ಅಲ್ಲಕ್ಕ, ಬಂಗಾರ ರೇಟ್ ಜಾಸ್ತಿ ಆಗತೈತಿ ಬರ್ತಾ ಬರ್ತಾ. ಮತ್ತು ನಾವು ಯಾಕೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡಬಾರ್ದು? ಇನ್ವೆಸ್ಟ್ ಮಾಡಿದ್ರೆ ಡಬಲ್ ತ್ರಿಬಲ್ ಆಗತ್ತಿ. ಆಮೇಲೆ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಟ್ರಿಬಲ್ ಆಗತ್ತೆ ನೋಡು. ನೀವು ಅಂತಂದ್ರೆ ನಾನು ಇವತ್ತೇ ಮಾಡ್ತೀನಿ ನೋಡು. ಹೌದಾ, ಚಲೋ ಆಯ್ತು ಬಿಡು. ಹಿಂಗೆ ಹಂಗಾರ ಇವತ್ತಾರ ನಿಮ್ಮ ಮಾವ ರೊಕ್ಕ ಕೊಟ್ಟಣ, ಆಮೇಲೆ ಕೊಡ್ತೀನಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲೇ, ನಾನು ₹1 ಕಡಿಮೆ ಆದ್ರೆ ಹಿಂಗೆ ಮಾತಾಡ್ತಾಳೆ. ಈಗ ನೋಡಿದ್ರೆ ತಮ್ಮಗೆ ರೊಕ್ಕ ಕೊಡತ್ತ ಅಲ್ಲಿ. ಅದಕ್ಕೆ ಯಾಕೆ ಹಾಕೋದೀಗ? ನಾ ಎಲ್ಲ ಹಾಕ್ತೀನಿ ಅಂದೆ. ನಿಮ್ದೇನೋ ಕೆಲಸ ಐತಂದ್ರಲ್ಲ, ಹೋಗ್ರಿ. ಎಲ್ಲಿ ಬೇಡ, ಕುದಿರ್ತೀನಿ ಇಲ್ಲೇ. ಇಲ್ಲ ಬೇಡ, ಹೋಗ್ರಿ. ಸರಿ, ಹಂಗಾರೆ ಒಂದು ಪೆಗ್ ಹಾಕೊಂಡು ಬರಲಿ. ಹಾಕೊಂಡು ಬರ್ರಿ. ಆಗ ಮನೆಗೆ ಬರ್ಬೇಕು ನೋಡ ಸೀದಾ. ಸರಿ. ಎಷ್ಟೈತಿ? ಈಗ ಪೇಟೆಗೆ ಹೋಗಿದ್ನ, ಪೇಟೆಗ ಒಟ್ಟು ಗೋಧಿ ಚೀಲ ಮತ್ತು ಅವೆಲ್ಲ ಮೂಟೆಗಳಿದ್ವಲ್ಲ, ರಾಗಿ ಮೂಟೆ ಎಲ್ಲ ಕೊಟ್ಟು ಬಂದ. 1.5 ಬಂದೈತೆ ಅಂದ. ಇನ್ನೂ ಅರ್ಧ ಅಲ್ಲೇ ಇರಬೇಕು. ತಗೋ, ಅದನ್ನ ಕೊಡ್ತೀನಿ. 1.5 ಎಷ್ಟಣ್ಣ? ಬಂಗಾರ ರೇಟ್ ಆಯಿತು 1.40. ಒಂದು ತೊಲಿನೂ ಬರಂಗಿಲ್ಲವ ಅದಕ್ಕೆ. ನೀ ಬಂಗಾರದ ಮೇಲೆ ಇನ್ವೆಸ್ಟ್ ಮಾಡ್ತೀವ, ಒಂದು ಬಂಗಾರದ ತಗೊಂತೀವ ಅಂದ್ರೆ ನಂದೇನು ಲೆಕ್ಕ? ಈಗ ಅದೇನೋ ಇದು ಮಾರ್ಕೆಟ್ ಇರ್ತೈತಲ್ಲ, ಅದ್ರಾಗ ಹೋಗಿ ಹಾಕ್ತೀನಿ. ಒಂದು ಬಂಗಾರ ರೇಟ್ ಈಗ ಜಾಸ್ತಿ ಇದ್ರೆ ಏನು ಮಾಡೋದು? ಸರಿ, ಏನು ಮಾಡ್ತೀವ ಮಾಡು, ಕೊಡ್ತೀನಿ ನೋಡು. ಆಯ್ತು ಬಿಡು. ಅಂದಂಗೆ ಹೌದು, ಏನು ಲಕ್ಷ್ಮಿ ಒಂದು ಹೊಸ ಸೀರೆ ಉಟ್ಕೊಂಡಾಳ? ಹೌದಾ? ನೋಡಿಲ್ಲ ನೀನು? ಹೊಸ ಸೀರೆ ಉಟ್ಕೊಂಡಾಳ ನೋಡಕ್ಕೆ. ಲಕ್ಷ್ಮಿ ಅತ್ತಿರಿ ಕರೆದ್ರಿ? ಏನೇ ಹೊಸ ಸೀರೆ ಉಟ್ಕೊಂಡಲ್ಲ, ಎಲ್ಲಿಗೆ ಹೋಗಿದ್ದಿ? ಅತ್ತಿ, ಇದು ಹೊಸ ಸೀರೆ ಅಲ್ರಿ, ಹಳೇದ. ನನಗ ಸುಳ್ಳು ಹೇಳ್ತೇನೆ? ಹೊಸ ಸೀರೆ ಕಣಂಗತ್ತದಿಲ್ಲದ ಅದು. ಹೌದ್ರಿ, ಒಂದು 4 ದಿನದಿಂದ ಗಂಟನಾಗಿನ ತಕ್ಕೊಂಡೇನ್ರಿ, ಅದ ಉಟ್ಕೊಂಡೆ. ಸರಿ, ಕಳೆದ ಹಳೆ ಸೀರೆ ಉಟ್ಕೋ. ನೀನು ಮಾರಾಣಿ ತಿಳ್ಕೊಂಡೇನೆ ಈ ಮನಿದೆ? ಹೋಗ, ಹಳೆ ಸೀರೆ ಉಟ್ಕೊಂಡು ಕೆಲಸ ಮಾಡ. ಹ್ಞೂ ಅತ್ತಿ. ಅಯ್ಯ, ನಾ ಹೊಸ ಸೀರೆ ಎದಕ್ಕೆ ಉಟ್ಕೊಂಡ ಅಂತ ಕೇಳಂತಂದ್ರೆ ನೀನು ಹಳೆ ಸೀರೆ ಉಟ್ಕೊ ಅಂತ ಕಳಿಸಿದ್ದು ನೋಡು ನೀನು. ಅಲ್ಲೋ, ಎಲ್ಲಿ ಹೋಗಿ ಹೇಳಕ್ಕೆ ನಾನು ಇಲ್ಲೇ ಅದನ್ನಲ್ಲ. ನೋಡು ಮತ್ತೆ ಅವ್ರ ಅವ್ನ ಮನೆಗೆ ಹೋಗ್ಯಾ. ಮತ್ತೆ ಅವ್ರ ಅವ್ವ ಮನೆಗೆ ಯಾಕೆ ಹೋಗ್ಕಳ ಹೇಳಕ್ಕೆ? ಯಾಕೆ ಹೋಗ್ಕಳಂದ್ರ ಅವ್ರ ಅವ್ಗೆ ಆರಾಮಿಲ್ಲ. ನೀನು ಸುದ್ದಿ ಗೊತ್ತಾಗೈತಿ, ಅವ್ರ ಅವ್ಗೆ ಏನು ಆರಾಮಿಲ್ಲ ಅಂತ. ಹೌದಾ? ಹೋಗ್ಲಿಕ್ಕೆ ಕಾಲ ತೆಗಿತೀನಕ್ಕಿನ ಹೋದ್ಲ ಅಂದ್ರೆ. ಅದು ಹೋಗ್ಲಿ ಬಿಡು. ಮತ್ತೆ ಅದೇನಂತ 3 ತಿಂಗಳು ಅಂತ ನಮ್ಮ ಮಾವ. ಹ್ಞೂ, 3 ತಿಂಗಳ ತೆಗಿಕಿಗೆ. ಮತ್ತೆ ಅದನ್ನ ತಗ್ಸೋದೇನು ಯೋಚನೆ ಮಾಡಕತ್ತಿಲ್ಲ ನೀನು? ಅದೇ ಏನು ಮಾಡಲಿ ಅಂತ ನೋಡಿ ವೀಕ್ಷಕರೇ. ಇದರಲ್ಲಿ ಬರುವ ಒಂದಿಷ್ಟು ಔಷಧಿಗಳು ಕಾಲ್ಪನಿಕ, ನೀವು ಅದನ್ನು ಪ್ರಯೋಗ ಮಾಡಬೇಡಿ ಅಷ್ಟೇ. ಅಲ್ಲೋ, ಅದಕ್ಕೆ ನಾಟಿ ಔಷಧಿ ಯಾವ್ದಾರ ಹಾಕಿ ತೆಗಿಸ್ಬೇಕಿಲ್ಲ? ಯಾಕೆ ನೀನು ಸೊಸೆಯಾಗಿ ಇಟ್ಕೋಬೇಕಂತ ಮಾಡಿ? ಇವ ಅಂತರಿದ್ರನ್ನ ಯಾರು ಇಟ್ಕೊಂತಾರೆ? ನಮ್ಮ ಅಂತಸ್ತಿಗೆ ತಕ್ಕಂತ ಹುಡುಗಿನ ಹುಡುಕೊಂಡು ಬರ್ಬೇಕು ನಾನು. ಹುಡುಗಿ ಯಾಕೆ ಹುಡುಕ್ತಿ? ಅದಾರಲ್ಲ ಗೌಡ್ರ ಮಗಳು ಅದಳ, ಒಬ್ಬಾಕೆ ಮಗಳು. ಆಸ್ತಿ ಪಾಸ್ತಿ ಎಲ್ಲ ಆಕಿಗೆ. ಹೌದಲ್ಲ, ಅವ್ರು ಬೇಕತನ ಮಾಡಿದ್ರೆ ಕಲ್ತಾಳ. ಆಮೇಲೆ ಬಂಗಾರ ಮೈ ತುಂಬ ನೋಡೋ ಹಂಗಿರಂಗಿಲ್ಲಕ್ಕಿದೆ. ಆಮೇಲೆ ಅವ್ರ ಆಸ್ತಿ ಏನೇನೈತಲ್ಲ, ಹಿಂದಿಲ್ಲ ಮುಂದಿಲ್ಲ ಆಕಿಗೆ. ಒಬ್ಬಾಕೆ ಮಗಳು. ಆಮೇಲೆ ನಿಂಗೆ ಗೊತ್ತಾನೆ, ಪ್ಯಾಟ್ಯಾಗ ದವಾಖಾನೆ ಕಟ್ಸಾರ ಅವ್ರು ದೊಡ್ಡದು. ಮತ್ತೆ ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು ನಿನಗೆ? ನಿನ್ನ ಆಸ್ತಿಗೆ ಸರಿ ಹೊಂದಕ್ಕೆ ಅದ ಇಲ್ಲ? ಹೌದು ನೋಡು, ನನಗಿದು ಹೊಳದೇ ಇಲ್ಲ. ಅದು ಅಲ್ಲದೆ ನನಗೊಂದು ವಿಷಯ ಗೊತ್ತಾಗೈತಿ. ಏನದು? ಆಕೆನ ಕಾಲೇಜ್ನಾಗ ಇದ್ದಾಗ ನಿನ್ನ ಮಗನ ಇಷ್ಟಪಟ್ಟಿಲ್ಲ ಅಂತಕಿ. ಹೌದಾ? ಆಕಿ ಒಂದ ಕ್ಲಾಸ್. ಆಕೆ ಮುಂದಕ್ಕೆ ಹೋಗ್ಯಾಳ. ಆಕಿ ಇಲ್ಲೇ ಡುಮ್ಕಿಯೊಳು ಬರೀ ಟೀಚರ್ ಆಗ್ಯಾಳ ನೋಡು. ಆಕಿ ಮುಂದಕ್ಕೆ ಹೋದು ಕಲ್ತು ಈಗ ದೊಡ್ಡ ಹುದ್ದೆದಾಗದ. ದೊಡ್ಡ ಹುದ್ದೆ ಅಂದ್ರೆ ಏನು ಮಾಡ್ತಾಳ? ನಾನು ಅಟ್ಟು ಕೇಳಿಲ್ಲ, ಬಟ್ ಇಟ್ಟಂತೂ ಗೊತ್ತು. ಇವನ ಮೇಲೆ ಕಣ್ಣಂತೂ ಹಾಕ್ಯಾಳ ಅಂತಂದು. ಛೇ, ಈ ವಿಷಯ ಮೊದಲೇ ಗೊತ್ತಿತ್ತು ಅಂದ್ರೆ ಏನಾರ ಒಂದು ಮಾಡ್ಬೋದಾಗಿತ್ತು. ಮದುವೆಗೆ 6 ತಿಂಗಳಾತು ಈಗ. ಮದುವೆಗೆ ಬರೀ 6 ತಿಂಗಳಾಗಿತ್ತು. 6 ತಿಂಗಳಿಗೆ 3 ತಿಂಗಳು ಅಂದ್ರೆ ನೀನು ಭಾಳ ಸಡ್ಲಿ ಬಿಟ್ಟು ಈಕಿನ. ಈಗಾರ ನಿನ್ನ ಮಗ ಇಲ್ಲ, ಈಗ ಹತೋಟಿ ಒಳಗೆ ತಗೊಂತೀವೋ ಏನಿಲ್ಲ ನೋಡು. ಆಮೇಲೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಏನು ಗೊತ್ತಾನ, ಗೌಡ್ರು ಯಾರನ್ನ ತೋರಿಸಿ ಕೈ ಮಾಡ್ತಾರ ಅವ್ರನ್ನ ಕೊಡೋದಕ್ಕೆ, ಅವ್ರಿಗೆ ಏನು ಬೇಕು ಅದನ್ನು ಕೊಡೋದಕ್ಕೆ ಅವ್ರು ಯಾವತ್ತೂ ಹಿಂದಕ್ಕೆ ಜರಂಗಿಲ್ಲ ಅಂತ.
ನೋಡು ಯೋಚನೆ ಮಾಡ ಆಕಿನ ತಲೆ ತುಂಬಿರಿ ನಿಂದು ಬೇರೆ ಲೆವೆಲ್ಲ ಹೋಗುತ್ತೆ. ಇರ್ಲಿ ನೋಡೋಣ ಇದನ್ನ ಏನಾರ ಒಂದು ಮಾಡೋಣ. ಸಂಗಿ ಸಂಗಿ ನೋಡ್ರಿ ಇದು ನನ್ನ 2ನೇ ಶೆಟಪ್. ಮತ್ತು ನನ್ನ ಹೆಂಡತಿ ಮಾತ್ರ ಹೇಳಕ್ಕೆ ಹೋಗ್ಬೇಡ್ರೆ ನೀವು. ಮೊದಲೇ ಹೆಮ್ಮಾರಿ ಅದಾಳಕ್ಕಿ. ಏನು ಮಾಡೋದು, ನನ್ನ ಹೆಂಡತಿ ನಾನು ಒಂದಿಟ್ಟು ಚಂದ ನೋಡ್ಕೊಂಗಿಲ್ಲ. ಈಕಿ ನನ್ನನ್ನು ಕಷ್ಟ ಕಾಲದಾಗ ಭಾಳ ಚಂದ ನೋಡ್ಕೊಂಡ್ಳು. ಅಲ್ಲ ಹೊರಗೆ ಯಾಕೆ ಬಂದಿರಿ? ಬರ್ರಿ ಒಳಗೆ. ಯಾರು ನೋಡಿದ್ರೆ ಏನು ಮಾಡ್ತೀರಿ? ನೀರು ಕುಡಿತೀರೇನು, ಊಟ ಮಾಡ್ತೀರಿ? ಏನು ಬ್ಯಾಡ್ ಬಿಡ. ಅಲ್ಲ ಈ ಗುಡಿಸಲ್ದಾಗ ಹೆಂಗಿರ್ತೀಯ ನೀನು? ನಿನ್ಗೆ ಏನಾರು ಸೂರು ಮಾಡ್ಬೇಕಂತೀನಿ ಆಗವಲ್ಲ ನೋಡು. ಮಾಡಾರಂತ ಏನಾರು ತಿಂತೀರೇನು? ಏನು ಬೇಡ, ಈಗ ಕೊಂದಿನಿ ಒಂದಿಟ್ಟು ಮಕ್ಕೊಂತೀನಿ. ಮಕ್ಕರಂಗ್ರೆ ನನ್ನ ಕೆಲಸ ಐತೆ, ಒಂದಿಟ ಮಾಡಿ ಬರ್ತೀನಿ. ಸರಿನಾ. ಮತ್ತು ನಂತ ಹೆಂಡ್ತಿ ನೋಡುವ, ಈಕಿ 2ನೇದು ಹೆಂಡ್ತಿ ನನಗೆ. ನಮ್ಮ ಅವನ ಒತ್ತಾಯಕ್ಕೆ ಆಕಿನ ಮದುವೆ ಆದ್ನ್ಯಾ. ಆಕಿ ಏನು ನನ್ನನ್ನು ಕೆಲಸದ ಅವನ ಜೊತೆ ನೋಡ್ಕೊಂಡ್ಳು. ಅದಕ್ಕೆ ಹಂಗಲ್ಲ ಹೊರಗಿನ ಚಟ ಹತ್ತಿ ಈಕಿನ ಮೇಲೆ ಪ್ರೀತಿ ಉಕ್ಕಿ ಈಕಿನ ಮದುವೆ ಆದ್ನ್ಯಾ. ಈಕಿ ನನ್ನನ್ನು ಬಂಗಾರದಂಗೆ ನೋಡ್ಕೊತಾಳ. ಬಟ್ ಈ ಸುದ್ದಿ ನನ್ನ ಹೆಂಡತಿ ಗೊತ್ತಿಲ್ಲ. ನೀವು ಹೇಳಬೇಡ್ರ. ಮತ್ತೆ ಆಕೆ ಗೊತ್ತಾತಂದ್ರೆ ನನ್ನೂ ಮನೆ ಬಿಟ್ಟು ಹೊರಗೆ ಹಾಕ್ತಾಳೆ ಆಕಿ. ರೊಟ್ಟಿ ಹೆಂಗೆ ಮಾಡಲಿ? ಬರೀ ಉಬ್ಬಳಿಕೆ ಬಂದಂಗೆ ಆಗತೈತಿ. ಯಾಕೆ ಸುಸ್ತ ಆಗತೈತಿ. ಒಂದಿಟ್ಟು ಕುಂದಿರ್ತೀನಿ. ಏ ಲಕ್ಷ್ಮಿ, ಎಲ್ಲಿದೆ? ಎಲ್ಲಿ ಹಾಳೋದಿ? ಅಯ್ಯೋ ಅತ್ತೆಯವ್ರು ಒಂದು ಕರೆಯಾಗತ್ತಾರ, ಇನ್ನೂ ಅಡಿಗೆ ಆಗಿಲ್ಲ. ಮಾಡಿದ್ರೆ ಸರಿ, ರೊಟ್ಟಿಗೆ ಹಿಟ್ಟು ಹಾಕ್ಕೊಂತೀನಿ. ಏ ಹಾಳದವಳೆ, ಯಾವಾಗಿಂದ ಕರೆಯಾಗತ್ತೀನಿ. ಹೂ ಅನ್ನಕ್ಕೆ ಬರಲ್ಲ ನಿಂಗೆ? ಅತ್ತಿರಿ ಹೂ ಅಂದಿನ್ರಿ ನಾನು. ನನಗೆ ಎದುರು ಮಾತಾಡೋ ದೊಡ್ಡಕ್ಕೆ ಅಂದೇನು ನೀನು? ಇಲ್ರಿ ಅತ್ತೆ, ನಾನೇ ಎದುರು ಮಾತಾಡ್ರಿ. ಹಾಕೋ ಸೀರೆ ಬೇರೆ ಹಾಕೋ. ಮಹಾರಾಣಿ ಥರ ಹೊಸ ಸೀರೆ ಹಾಕೊಂಡಿಲ್ಲ. ತೆಗಿ ಇದನ್ನ. ಅತ್ತಿ ಬೇಡ ಅತ್ತಿ, ನಾನು ಹೊಸ್ತೀನಿ. ಬೇಡ ಹತ್ರಿ ತೆಗಿತೋ ಏನಿಲ್ಲ. ಇಲ್ಲ ಕಳಿತೀನಿ. ನೀನು 2 ನಿಮಿಷ ಟೈಮ್ ಕೊಡ್ತೀನಿ ನಿನಗೆ. ಅದ್ರಾಗ ತೆಗದಿ ಬಂದು ಚಲೋ ಆಗತ್ತೆ. ಹಿಡಿ ಕುಕ್ಕರ್ ಹಿಡಿ ಅದನ್ನು. ಅತ್ತಿ ಸುಡಾಗತ್ತೆ ನಿಂದ್ರೆ ಅರ್ಬಿ ತೊಗೊಂತೀನಿ. ಅರ್ಬಿ ಹಿಡಿ ಅದನ್ನು ತೊಗೊಂಬ ನಿನ್ನ ಕೈ. ಅಮ್ಮ ಕೈ, ಅಮ್ಮ. ಇನ್ನೊಮ್ಮೆ ಯಾವತ್ತಾದ್ರೂ ಹೊಸ ಸೀರೆ ಹಾಕ್ಕೊಂಡು ನಿನಗೈತೆ ನನಗೆ. ಅಮ್ಮ ಕೈ. ಮೊದಲು ಸೀರೆ ತೆಗೆದು ಬಿಡ್ತೀನಿ, ಸುಮ್ಮನೆ ಯಾಕೆ ಬೇಕು? ಅಮ್ಮ ಕೈ ಉರಿಯಾಗತ್ತೆ. ಅಮ್ಮ ಅಯ್ಯೋ, ಬಂದೆ ಇನ್ನಲ್ಲಿದೆ. ಬಂದೆ ಮಗ. ನಾನು ನಿನ್ನನ್ನು ಹೊಟ್ಟೆಗೆ ಇಟ್ಕೊಂಡು ಇಷ್ಟೆಲ್ಲ ತ್ರಾಸ ಪಡಾಕತ್ತೀನಿ. ನೀ ಮಾತ್ರ ಅಳಬೇಡಪ್ಪ, ನಾ ಅಳ್ತೀನಿ ಅಂತೇಳಿ. ನೀವು ಅಪ್ಪ ಬರ್ತಾನಲ್ಲ, ಎಲ್ಲ ಸರಿ ಹೋಗುತ್ತೆ. ಅಪ್ಪ ಬರ್ಮಂಟ ಸುಮ್ಮನೆ. ಗೌಡ್ರೆ ಕರದೆ ಬಾರ ಸಂಗ ಕುಂದ್ರ ಬಾ. ಅಲ್ಲ ಏನು ಮೊಮ್ಮಗ ಬರ್ತಾನಂತ ಖುಷಿ ಒಳಗೆ ಸುಮ್ಮ ಕುಂತು ಬಿಟ್ಟಿರಲ್ಲ? ಯಾ ಖುಷಿ ಏನಿಲ್ಲವ. ಯಾಕೆ ಏನತ್ತೆ? ಏನು ಹೇಳೋದು, ಸಸಿಗೆ ಭಾಳ ತ್ರಾಸ ಐತಿ. ಹೌದಾ? ಅದಕ್ಕೇನು ಮಾಡ್ಬೇಕಂತ ಮಾಡಿರಿ? ಅವ್ರ ಮನೆಗೆ ಯಾರು ಬಂದ್ರೆ ಚಲೋ ಆಗುತ್ತೆ. ಒಂದು ಕೆಲಸ ಮಾಡಿರಿ, ನೀವು ಹೋಗ್ರಿ ಅವ್ರ ಮನೆಗೆ. ಯಾರು ಒಬ್ಬರು ಬಂದು ಮಾಡಿ ಹೋಗಂತೇಳಿ ಅವ್ರ ಅಣ್ಣಗರ ಯಾರು ಬಾ ಅಂತೇಳಿ ಅವ್ರ ಅತ್ತೆ ಮಗರ. ಅಯ್ಯೋ ಅವ್ರ ಅತ್ತೆ ನಾಡು ಹಡಿಬಿಟ್ಟಿದ್ದಾಳಕ್ಕಿ. ಆಕಿ ಏನು ಅವ್ರ ಅಣ್ಣಗೆ ಹೇಳ್ತೀನಿ. ಪಾಪ ಹೊಟ್ಟೆ ಕೂಸಿದ್ದಾಗ ಚಲೋ ಮಾಡ್ಬೇಕು ಇವೆಲ್ಲ. ಅವರು ಬಾಂಕಿಗಳು ಆಕಿ ವಾಂತಿ ನಿಂದಿರ್ಬೇಕಂದ್ರೆ ಮಾಡಿಸ್ರಿ ಇವನ್ನೆಲ್ಲ. ಹೌದು ನೋಡ, ನನಗೂ ಹಂಗೆ ಅನ್ಸಾಕತೈತಿ. ನನ್ನ ಮಗ ಬರೋವಲ್ಲ, 3 ದಿನ ಆತು ಬಂದಿಲ್ಲ. ಏನು ಕೆಲಸ ಹೋಗೈತೆ ಏನೋ. ಫೋನ್ ಮಾಡಿರಿ, ಕೊಡ್ಲೇನು ಫೋನ್ ಹಚ್ಚಿ? ಬೇಡ ನೀ ಫೋನ್ ಮಾಡಿದ್ರೆ ಮತ್ತೆ ಸುಮ್ಮನೆ ಏನೇನಾರು ಅನ್ಕೊತಾನ. ನಾ ಎಲ್ಲ ಮಾಡ್ತೀನಿ ತೋ. ಸರಿ, ನೀವು ಹೆಂಗಂತ್ರಿ? ಬರ್ರಿ ಅಡುಗೆ ಮಾಡೀನಿ, ರೊಟ್ಟಿ ತಂದ್ಕೊಳ್ಳಿ. ತೊಗೊಂಡ್ಬಾ.